ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೌಂಡೇಶನ್ ವತಿಯಿಂದ ಸ್ಕಿಲ್ ಎಕ್ಸ್ಪೋ ಕಾರ್ಯಾಗಾರ ಯಶಸ್ವಿಯಾಗಿ ಜರುಗಿತು. ಪಿಯುಸಿ ವಿಜ್ಞಾನ ಮತ್ತು ಜೆಇಇ ಕೋರ್ಸುಗಳಿಗೆ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್, ಡಿಪ್ಲೊಮಾ ಮತ್ತು ಡಿಫಾರ್ಮ್, ಬಿಫಾರ್ಮ್ ಕೋರ್ಸುಗಳಿಗೆ ವಿವಿಧ ಪ್ರತಿಷ್ಠಿತ ಮಹಾವಿದ್ಯಾಲಯಗಳಿಗೆ ಪ್ರವೇಶ ನೀಡುವ ಮತ್ತು ರಾಜ್ಯ, ಕೇಂದ್ರ ಸರ್ಕಾರಗಳ ಹಲವಾರು ಯೋಜನೆಗಳ ಜೊತೆಗೆ ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್ ಕೊಡಿಸುವ ಉದ್ದೇಶದಿಂದ ಸಂಕೇಶ್ವರ್ ನಗರದ ಗಿರಿರಾಜ್ ಫೌಂಡೇಶನ್ ಹಮ್ಮಿಕೊಂಡ ಕಾರ್ಯಾಗಾರದಲ್ಲಿ ಕರ್ನಾಟಕ ಮತ್ತು ಗಡಿಭಾಗದ ಮಹಾರಾಷ್ಟ್ರ ರಾಜ್ಯದ ಹಲವಾರು ಯುವಕರು ಭಾಗವಹಿಸಿ ಸದುಪಯೋಗ ಪಡೆದುಕೊಂಡರು. ಗಿರಿರಾಜ್ ಫೌಂಡೇಶನ್ ಸಂಸ್ಥಾಪಕ ಡಾಕ್ಟರ್ ಗಿರಿರಾಜ್ ಶಿರಗೆ ಮಾತನಾಡಿ, ಗ್ರಾಮೀಣ ಭಾಗದ ಯುವಕ ಯುವತಿಯರು ತಮ್ಮ ಮುಂದಿನ ವಿದ್ಯಾಭ್ಯಾಸ ಮತ್ತು ಕೌಶಲ್ಯದೊಂದಿಗೆ ಆಸಕ್ತ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಸೂಕ್ತ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾರ್ಗದರ್ಶನ ಪಡೆದುಕೊಂಡಿದ್ದಾರೆ. ನಮ್ಮ ಸಂಸ್ಥೆಯ ಉದ್ದೇಶ ಸಫಲವಾಗಿದೆ ಎಂದರು. ಇವತ್ತು ನಮ್ಮ ಗಿರಿರಾಜ್ ಫೌಂಡೇಶನ್ನ ಫ್ಯೂಚರ್ ಸ್ಕಿಲ್ ಎಕ್ಸ್ಪೋ ಒಂದು ಒಳ್ಳೆಯ ಹಂತಕ್ಕೆ ಬಂದು ತಲುಪಿದೆ. ಇವತ್ತು ಬಹಳಷ್ಟು ಬೇರೆ ಬೇರೆ ಕಡೆಯಿಂದ ಜನ ಬಂದಿದ್ದಾರೆ. ಹೆಚ್ಚಾಗಿ ಜನ ಅನ್ನೋಕ್ಕಿಂತ ಯಾರು ಬೆನಿಫಿಷರೀಸ್ ಅದಾರೆ ಅಂದರೆ ಮೀನ್ಸ್ PUC ಸೆಕೆಂಡ್ ಇಯರ್ ಸೈನ್ಸ್ ಅಂತ ಹೇಳಿದ್ವಲ್ಲ, ಯುವಕರು ಬಂದಿದ್ದರಿಂದ, ಯುವತಿಯರು ಬಂದಿದ್ದರಿಂದ ಅವರಿಗೆ ಸಭೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಎಕ್ಸ್ಪರ್ಟ್ ಅಡ್ವೈಸಸ್ಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಬಹಳಷ್ಟು ಕಡೆ ಕಮರ್ಷಿಯಲ್ ಆಗಿ ಕಾಲೇಜ್ಗಳ ಒಂದು ಪ್ರಮೋಷನ್ ಇರ್ಬೋದು ಅಥವಾ ಯಾವುದೇ ಒಂದು ಕಮರ್ಷಿಯಲ್ ಆಗಿ ಇರ್ಬೋದು, ಆ ನಮ್ಮ ಹಳ್ಳಿ ಜನ ಇರೋಂಥ ನಮ್ಮ ಬಾರ್ಡ್ರಲ್ಲಿ ಇರುವಂಥ ಜನರಿಗೆ ಅದರ ಬಗ್ಗೆ ದುಡ್ಡು ಕೊಡೋದಾಗಲಿ ಅಥವಾ ಒಂದು ದೊಡ್ಡ ರೆಪ್ಯುಟೇಟೆಡ್ ಕಾಲೇಜ್ ಹೋದ್ರೆ ಹೇಗೆ ಮಾತಾಡಲಿ ಅನ್ನುವಂಥ ಹಿಂಜರಿಕೆಯಿಂದಾಗಿ ನಮ್ಮ ಎಷ್ಟೋ ಟ್ಯಾಲೆಂಟ್ಗಳು ಹಿಂದುಳಿದಿವೆ. ಅಂತಹ ಟ್ಯಾಲೆಂಟ್ಗಳನ್ನು ಬೂಸ್ಟ್ ಮಾಡುವಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಎಕ್ಸ್ಪೋಲ್ಲಿ ಬಂದಂಥ ಎಲ್ಲ ಯುವಕರಿಗೆ, ಯುವತಿಯರಿಗೆ ತಾವು ತಮ್ಮ ಕಲಿತಂಥ ವಿದ್ಯಾಭ್ಯಾಸದಿಂದ ಮುಂದೆ ಯಾವ ರೀತಿ ಯಾವ ಸೆಕ್ಷನ್ಗೆ ಹೋದರೆ ಬೆಟರ್ ಆಗುತ್ತೆ ಅನ್ನೋಂಥ ಒಂದು ಎಕ್ಸ್ಪರ್ಟ್ ಅಡ್ವೈಸ್ ಕೂಡ ನಮ್ಮ ಈ ವೇದಿಕೆಯಿಂದ ಆಗ್ತಾ ಇದೆ. ಇದು ಒಂದು ವಿಭಿನ್ನವಾದ ಮತ್ತು ಒಂದು ಅತ್ಯುತ್ತಮವಾದ ಒಂದು ವೇದಿಕೆ ಅಂತ ಹೇಳಿದ್ವಿ. ಆ ವೇದಿಕೆ ಇವತ್ತು ಸಜ್ಜಾಗಿದೆ. ಇದರ ಉಪಯೋಗ ಕೂಡ ಬಹಳಷ್ಟು ಯುವಕ ಯುವತಿಯರು ಇವತ್ತು ತಗೋತಾ ಇದ್ದಾರೆ. ಒಂದು ಸಮಾಧಾನಕರ ಸಂಗತಿ ಅಂದರೆ ಬಹಳಷ್ಟು ಯುವಕ ಯುವತಿಯರು ಬಂದವರು ಮುಖ್ಯವಾಗಿ ಯಾರು ಸೆಕೆಂಡ್ ಇಯರ್ ಸೈನ್ಸ್ ಮುಗಿದಿದ್ರು, ಯಾವ್ದು ನಮ್ಮದು ಅಜೆಂಡಾ ಇತ್ತು, ಅದೇ ರೀತಿ ಬಂದು ಇಲ್ಲಿ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ತಾರೆ ಅನ್ನುವಂಥ ಒಂದು ಖುಷಿ ಇವತ್ತು ನಮ್ಮ ಗಿರಿರಾಜ್ ಫೌಂಡೇಶನ್ ಒಂದು ವ್ಯವಸ್ಥಾಪಕನಾಗಿ ನಾನು ನಿಮ್ಮ ಮುಂದೆ ಖುಷಿಯನ್ನು ವ್ಯಕ್ತಪಡಿಸೋಕ್ಕೆ ನಾನು ಬಹಳ ಆನಂದವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಯುವತಿ ಪಲ್ಲವಿ ಮಾತನಾಡಿ, ನಾನು ಇಂದು ಜರುಗಿದ ಸ್ಕಿಲ್ ಎಕ್ಸ್ಪೋ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿ ಪಡೆದುಕೊಂಡಿದ್ದೇನೆ. ಇದರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದರು. ಡ್ಯಾಡಿ ಒಂದು ಕಾಲ್ ಬಂದಿತ್ತು ಗಿರೀಶ್ ಫೌಂಡೇಶನ್ನಿಂದ, ನಾವು ಇನ್ಫಾರ್ಮೇಷನ್ ಕೊಡೋರ್ತೀವಿ, ನೀವು ಬನ್ನಿ ಪ್ಲೀಸ್ ಅಂತ. ನಾವು ಈಗ ಬಂದಿದ್ದೇವೆ. ಚಲೋ ಬಂದು ಚಲೋ ಅನಿಸಿದೆ. ಎಲ್ಲ ಇನ್ಫಾರ್ಮೇಷನ್ ನಮ್ಗೆ ಯಾರು ಹೇಳ್ತಿರ್ಲಿಲ್ಲ. ಇಲ್ಲಿ ಬಂದು ನಮ್ಗೆ ಚಲೋ ಅನಿಸುತ್ತೆ. ಹೆಚ್ಚಿನ ಇನ್ಫಾರ್ಮೇಷನ್ ಮಾಹಿತಿ ನಮಗೆ ಸಿಗ್ತದೆ. ಯಾವ ಕಾಲೇಜ್ ಹೆಂಗೆ, ಕಟ್ ಆಫ್ ಫೀಸು, ಎಲ್ಲಿ ಹೋದರೆ ಎಷ್ಟು ಪ್ಲೇಸ್ಮೆಂಟ್ ಹೇಗೆ ಸಿಗುತ್ತೆ ಅದೆಲ್ಲ ಗೊತ್ತಾಗಿದೆ. ಬಂದು ಚಲೋ ಅನಿಸುತ್ತೆ. ಈ ಸಂದರ್ಭದಲ್ಲಿ ಕಿಶೋರ್ ಜೋಶಿ, ಹೇಮಂತ್ ಕರಿಗಾರ್, ಜಾವೇದ್ ನದಾಫ್, ರಶ್ಮಿ ಶಿರ್ಗೆ ಮತ್ತು ಗಿರಿರಾಜ್ ಫೌಂಡೇಶನ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.